ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम ईश्वरीय सल्वेशन आर्मी हो। तुम्हें सबको सद्गति देनी है, सबकी प्रीत एक बाबा से जुटानी है। ಮಧುರ ಮಕ್ಕಳೇ, ತಾವು ಈಶ್ವರೀಯ ಮುಕ್ತಿದಳ ಸಲ್ವೇಷನ್ ಆರ್ಮಿ ಆಗಿದ್ದೀರಿ. ತಾವು ಎಲ್ಲರಿಗೂ ಸದ್ಗತಿಯನ್ನು ಕೊಡಬೇಕಾಗಿದೆ. ಸಬ್ಕಿ ಪ್ರೀತ್, ಎಲ್ಲರ ಪ್ರೀತಿಯನ್ನು ಒಬ್ಬ ಪಿತಾ ಪರಮಾತ್ಮನ ಜೊತೆಗೆ ಜೋಡಿಸಬೇಕಾಗಿದೆ. ಬಹಳ ಗುಹ್ಯವಾಗಿರುವಂತಹ ಸೂಕ್ಷ್ಮ ಮಹಾವಾಕ್ಯಗಳು. ಈಶ್ವರೀಯ ಸ್ಯಾಲ್ವೇಷನ್ ಆರ್ಮಿ ಹೋ, ಈಶ್ವರೀಯ ಮಿಷನ್ನಲ್ಲಿ ತಾವು ಇಂಥ ಒಂದು ಮಹಾನ್ ಕಾರ್ಯ ಮಾಡೋದಕ್ಕೆ ನಿಮಿತ್ತಿಯಾಗಿದ್ದೀರಿ. ಇದರಲ್ಲಿ ಎಲ್ಲರಿಗೂ ತಾವು ಸದ್ಗತಿ ಕೊಡಬೇಕಾಗಿದೆ. ಎಲ್ಲಾದರೂ ಭೂಕಂಪ ಆದಾಗ ಮಿಲಿಟ್ರಿ ದಳದವರು ಅಲ್ಲಿ ಹೋಗಿ ಆ ಪರಿವಾರದವರಿಗೆ ಅಥವಾ ಅಲ್ಲಿ ಯಾರು ಅದನ್ನು ಸಿಕ್ಕಾಕೊಂಡಿದ್ದಾರೆ, ನೊಂದ್ಕೊಂಡಿದ್ದಾರಾ ಅಥವಾ ಅನೇಕ ರೀತಿಯ ತೊಂದರೆಗೊಳಗಾಗಿದ್ದಾರೋ ಅವರಿಗೆ ಸಹಕಾರ ಕೊಡ್ತಾ ಅವರನ್ನು ಸುರಕ್ಷಾ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಮನುಷ್ಯ ಆತ್ಮ ಅರ್ಥಾತ್ ಮನಸ್ಸು ಪೂರಾ ತನ್ನನ್ನು ಒಂದು ದಲ್ದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅನೇಕ ವಿಕಾರಗಳಿಗೆ ವಶೀಭೂತ ಆಗಿಬಿಟ್ಟಿದೆ. ಸೊ ವಿಕಾರಕ್ಕೆ ವಶೀಭೂತ ಆಗಿದೆ ಅನ್ನೋದಕ್ಕಿಂತ ತನ್ನನ್ನು ಒಂದು ದೇಹ ಅನ್ನುವ ಸ್ಮೃತಿಯಲ್ಲಿ ಸಿಗಿಸ್ಕೊಂಡ್ಬಿಟ್ಟಿದೆ. ಹೀಗಾಗಿ ಇದರಿಂದ ಚೇನ್ ಇಲ್ಲ, ಆರಾಮಿಲ್ಲ, ಖುಷಿ ಇಲ್ಲ, ಸಂತುಷ್ಟಿ ಇಲ್ಲ, ಜೀವನದಲ್ಲಿ ಸತ್ಯತೆ ಅನುಭೂತಿ ಆಗ್ತಾ ಇಲ್ಲ ಅಂತ, ಶಾಂತಿನೇ ಇಲ್ಲ ಅಂದ ಮೇಲೆ ಇದು ಜೀವನ ಬಹಳ ಕಷ್ಟದಾಯಕ ಆಗ್ತಾ ಇದೆ. ಅವರೆಲ್ಲರ ಕಷ್ಟದಿಂದ ಮುಕ್ತಿ, ಅವರು ಅನುಭವಿಸ್ತಾ ಇರುವಂತಹ ದುಃಖದಿಂದ ಮುಕ್ತ ಮಾಡುವಂತಹ ಕೆಲಸ ತಾವೇ ಮಕ್ಕಳದಿದೆ. ಕೇವಲ ಮುಕ್ತ ಮಾಡುವುದಷ್ಟೇ ಅಲ್ಲ, ಹೇಗೆ ಭೂಕಂಪದಲ್ಲಿ ಯಾರಾದರೂ ಶರೀರ ಬಿಟ್ಟಿದ್ರು ಅಂದ್ರ ಅಥವಾ ಗಾಯ ಮಾಡ್ಕೊಂಡಿದ್ರು ಅಂದ್ರ ಅವರಿಗಲ್ಲದೆ ಅವ್ರ ಪರಿವಾರದವರಿಗೂ ನೆಕ್ಸ್ಟ್ ಒಂದು ನೆಲೆ ಕೊಡ್ಲಾಗ್ತದ. ಬರೀ ಅದರಿಂದ ಸುರಕ್ಷಿತವಾಗಿ ಹೊರಗೆ ತರೋದಷ್ಟೇ ಅಲ್ಲ, ಅವ್ರಿಗೆ ದಡಕ್ಕೂ ಹಚ್ಚುತ್ತಾರ, ಅವ್ರಿಗೆ ಪರಿಹಾರನೂ ಕೊಡ್ತಾರೆ. ಹಾಗೆಯೇ ಇಲ್ಲಿ ಕೇವಲ ದುಃಖದಿಂದ ಮುಕ್ತಿ ಮಾಡೋದಷ್ಟೇ ತಾವು ಮಕ್ಕಳ ಕಾರ್ಯ ಅಲ್ಲ. ಬಾಬಾ ಹೇಳ್ತಾರೆ, ಅವರಿಗೆ ಜೀವನ್ಮುಕ್ತಿನೂ ಕೊಡಬೇಕಾಗಿದೆ, ಭವಿಷ್ಯನೂ ಶ್ರೇಷ್ಠ ಮಾಡಬೇಕಾಗಿದೆ, ವರ್ತಮಾನನೂ ಕೂಡ ಶ್ರೇಷ್ಠ ಮಾಡಬೇಕಾಗಿದೆ. ಹೇಗೆ ಈ ಸಂಗಮಯುಗ ಜೀವನ್ಮುಕ್ತಿ ಅಂತಂದರೆ, ಜೀವನ್ಮುಕ್ತಿ ಕೊಡುವುದು ಅಂತಂದರೆ ಏನರ್ಥ? ಜೀವನ್ಮುಕ್ತ ಸ್ಥಿತಿಯಲ್ಲಿ ಸ್ಥಿತಾಗೋದು. ನಾನು ಭಲೆ ಈ ಜಗತ್ತಿನಲ್ಲಿ ಯಾರ್ಯಾರು ದೇಹ ಅಭಿಮಾನದಲ್ಲಿದ್ದಾರೋ ಅವರಿಗೆ ನಾನು ಯಾವಾಗ ನೋಡ್ತೀನಿ, ಅವಾಗ ಪಾಪ ಅಂತ ಅಂತೀನಂತಂದ್ರೆ ನಾನು ಅವರ ಸತ್ಯದಿಂದ ದೂರಿದ್ದೀನಿ. ಅರ್ಥಾತ್ ಅವ್ರ ಸತ್ಯ ನಿರಾಕಾರನ ನೋಡ್ತಾ ಇಲ್ಲ. ನನಗೆ ಅವ್ರ ದೇಹ ಕಾಣಿಸ್ತಾ ಇದೆ, ದೇಹದಲ್ಲಿ ಏನಿದೆ? ಪಾತ್ರ ಇದೆ, ಅವ್ರಿಗೆ ಸಿಕ್ಕಂಥ ಸ್ಟೋರಿ ಇದೆ, ಅದು ಡ್ರಾಮಾ ಅನುಸಾರ ಸಿಕ್ಕಿದೆ. ಅಂದಮೇಲೆ ಪಾಪ ಇವರು ಭಿಖಾರಿ ಅದಾರ, ಪಾಪ ಇವರು ಬಡವರದಾರ, ಪಾಪ ಇವರಿಗೆ ಯಾರು ಹಿಂದಿಲ್ಲ, ಪಾಪ ಇವರು ಬಹಳ ಕಡು ಕಷ್ಟದೊಳಗದಾರ, ಪಾಪ ಇವರು ರೋಗಿ ಅದಾರ ಅಂತ ಅನ್ಕೋತೀನಿ ಅಂತಂದ್ರೆ ನನಗೆ ಆ ಸುಂದರ, ಪವಿತ್ರ, ಶಕ್ತಿಶಾಲಿ ಚೇತನ ಕಾಣಿಸ್ತಾ ಇಲ್ಲ. ಅವರಿಗೆ ಸಿಕ್ಕಿರುವಂತಹ ಯಾವ ಪಾತ್ರ ಇದೆ ಆ ಪಾತ್ರನೇ ರಿಯಲ್ ಅಂದ್ಕೊಂಡು ನಾನು ಪಾಪ ಅಂತ ಅಂದ್ಕೊಂಡು ಪಾಪದ ದೃಷ್ಟಿಯಿಂದ ಅರ್ಥಾತ್ ದೇವಾನದ ದೃಷ್ಟಿಯಿಂದ ನೋಡ್ತೀನಿ ಅಂತಂದ್ರೆ ನಾನು ಮತ್ತಷ್ಟು ದುಃಖವನ್ನೇ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇನ್ನೊಬ್ಬರ ದೇಹ ಕಾಣಿಸ್ತದಂದ್ರೆ ಸ್ವಯಂ ನಾನು ದೇಹದಲ್ಲೇ ಇದ್ದೀನಿ ಅಂತಲೇ ಅರ್ಥ. ಜೀವನ್ಮುಕ್ತಿ ಕೊಡೋದು ಅಂತಂದರೆ ಎಲ್ಲರಿಗೂ ಈ ಸತ್ಯ ತಿಳಿಸ್ಬೇಕಾಗಿದೆ. ನಾನು ಆತ್ಮ ಇದ್ದೀನಿ, ಬಹಳ ಸುಂದರ ಇದ್ದೀನಿ. ಹೀಗಾಗಿ ಈ ಜಗತ್ತಿನ ಒಳಗೆ ಯಾವುದೇ ವಸ್ತು ನನ್ನನ್ನು ಇನ್ನೊಂದಿಷ್ಟು ಸುಂದರ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಇಷ್ಟು ಸಂಪನ್ನ ಇದ್ದೀನಲ್ಲ, ಈ ಜಗತ್ತಿನ ಯಾವ ಸಂಪನ್ನತೆಯು ನನ್ನನ್ನು ಇನ್ನೊಂದಿಷ್ಟು ಸಂಪನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅವಿನಾಶಿ ಇದ್ದೀನಿ. ಹೀಗಾಗಿ ಈ ಜಗತ್ತಿನ ಯಾವ ವಸ್ತುನೂ ನನಗೆ ಸಮಾಧಾನ ಮಾಡಲಿಕ್ಕೆ ಅಥವಾ ನನಗೆ ನೀ ಸದಾ ಇರ್ತಿ ಅಂತ ಹೇಳೋ ತಾಕತ್ತಿಲ್ಲ. ಯಾಕಂದ್ರೆ ಸ್ವಯಂ ಸದಾ ಇದ್ದೀನಿ, ಸತ್ತಿದ್ದೀನಿ, ಅವಿನಾಶಿ ಇದ್ದೀನಿ. ಅಂದಮೇಲೆ ಈ ಸತ್ಯ ಗೊತ್ತಿದ್ದುಕೊಂಡು ಯಾವಾಗ ನನಗೆ ಸಿಕ್ಕಿರುವಂಥದ್ದೇನು ಪಾತ್ರ ಇದೆ, ಈ ಪಾತ್ರ ಎಲ್ಲಿವರೆಗಿದೆ ಅಲ್ಲಿವರೆಗೆ ನಾನು ಈ ಪಾತ್ರದೊಳಗೆ ನಡೆಯುವ ಪ್ರತಿಯೊಂದು ದೃಶ್ಯ, ಸಂವೇದನೆಗಳು
ವಿಚಾರಗಳು, ಭಾವನೆಗಳು ಇವೆಲ್ಲವನ್ನ ಸಾಕ್ಷಿಯಾಗಿ ನೋಡ್ತೀನಿ. ಇವುಗಳ ಪ್ರಭಾವ ನನ್ನ ಸ್ಥಿತಿ ಮೇಲಾಗಲ್ಲ, ನನ್ನ ಶಾಂತ ಸ್ಥಿತಿ ಇವುಗಳ ಮೇಲೆ ಪ್ರಭಾವ ಆಗ್ತದ. ಈ ರೀತಿ ಜೀವನದೊಳಗ ಇರ್ತಾ ಜೀವನದ ದುಃಖದಿಂದ ನಾನು ಪರೆ ಇದ್ದೀನಿ. ಅರ್ಥಾತ್ ಜೀವನದೊಳಗಿನ ದುಃಖ ನನ್ನ ದುಃಖ ಅನ್ಸಂಗಿಲ್ಲ, ಯಾಕಂದರೆ ನಾನು ಸುಖ ಸ್ವರೂಪ ಆತ್ಮ ಇದ್ದೀನಿ. ಜೀವನದೊಳಗಿನ ರೋಗ ನನ್ನ ರೋಗ ಅನ್ಸಂಗಿಲ್ಲ, ಯಾಕಂದರೆ ನಾನು ಸದಾ ನಿರೋಗಿ ವೆಲ್ದಿ ಇದ್ದೀನಿ. ಸೊ ಈ ಒಂದು ಜಾಗೃತ ಸ್ಥಿತಿ, ಜಾಗೃತ ಮನಸ್ಸು ಯಾವಾಗ ನಮ್ದಾಗ್ತದೋ ಇದು ಜೀವನ್ಮುಕ್ತ ಸ್ಥಿತಿ. ಈ ಜೀವನ್ಮುಕ್ತಿಯನ್ನು ನೀವು ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಸಬ್ಕಿ ಪ್ರೀತ್, ಎಲ್ಲರ ಪ್ರೀತಿ ಒಬ್ಬನ ಜೊತೆಗೆ ಜೋಡಿಸ್ರಿ. ಯಾಕಂದರೆ ಇವತ್ತು ಯಾರೆಲ್ಲ ಮನುಷ್ಯ ಜೀವನ ಜೀವಿಸ್ತಾ ಇದ್ದಾರೋ ಅವರು ಇನ್ನೊಬ್ಬ ಮನುಷ್ಯರ ಪಾತ್ರದಿಂದ ಪ್ರೀತಿ ಬಯಸ್ತಾ ಇದ್ದಾರ. ಪ್ರೀತಿ ಇವತ್ತು ಎಲ್ಲ ಮನಸ್ಸುಗಳಿಗೂ ಬೇಕು, ಆದರೆ ಆ ಪ್ರೀತಿಯನ್ನು ಮನುಷ್ಯ ಜೀವದಿಂದ ಬಯಸ್ತಾ ಇದ್ದಾರ. ಮನುಷ್ಯ ಜೀವನ ಗೊಂಬೆಗಳು ಮಾತ್ರ, ಸೂತ್ರದ ಗೊಂಬೆಗಳು. ಆ ಗೊಂಬೆಯೊಳಗೆ ಪ್ರೀತಿ ಕೊಡಬೇಕು, ಪ್ರೀತಿ ಪಡಿಬೇಕನ್ನುವಂಥದ್ದೇನೂ ಇಲ್ಲ. ಪ್ರೀ ರೆಕಾರ್ಡೆಡ್ ಡ್ರಾಮಾದಲ್ಲಿ ಪ್ರತಿಯೊಂದು ಗೊಂಬೆಯೊಳಗೆ ಫಿಕ್ಸ್ ಸ್ಟೋರಿ ಇದೆ. ಆ ಸ್ಟೋರಿ ಅನುಸಾರ ಪಾರ್ಟ್ ಪ್ಲೇ ಆಗ್ತಾ ಇದೆ. ಅಂತಹ ತೊಗಲು ಗೊಂಬೆ ಅಥವಾ ಸೂತ್ರದ ಗೊಂಬೆಗಳ ಮೂಲಕ ನಾವು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ, ಪ್ರೀತಿಯನ್ನು ಹುಡುಕ್ತಾ ಇದ್ದೀವಿ. ಅದಕ್ಕೆ ಆ ಸೂತ್ರದ ಗೊಂಬೆಗಳಿಗೂ ಆಧಾರ ಮೇಲಿರುವಂತಹ ಸೂತ್ರಧಾರ ಇರ್ತಾನೆ. ಅಂದಮೇಲೆ ಬಾಬಾ ಹೇಳ್ತಾರ, ಯಾರು ಸೂತ್ರಧಾರ ಇದ್ದಾರಲ್ಲ ಅವರ ಜೊತೆಗೆ ನಿಮ್ಮ ಪ್ರೀತಿಯನ್ನು ಇಡ್ರಿ. ಬಾಕಿ ಗೊಂಬೆಗಳ ಜೊತೆಗೆ ಪ್ರೀತಿ ಇಡೋದ್ರಿಂದ ಜೀವನ್ಮುಕ್ತ ಸ್ಥಿತಿ ಅಥವಾ ಎಲ್ಲದರಿಂದ ಮುಕ್ತಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ತಾವು ಈ ಸತ್ಯವನ್ನು ಎಲ್ಲರಿಗೂ ತಿಳಿಸ್ರಿ, ಸತ್ಯದಲ್ಲಿ ಜೀವಿಸ್ರಿ, ಸತ್ಯವನ್ನು ಅನುಭವ ಮಾಡ್ರಿ, ಎಲ್ಲರೊಳಗೂ ಆ ಸತ್ಯವನ್ನೇ ನೋಡ್ರಿ. ಇದೇ ಎಲ್ಲರಿಗೂ ಸತ್ಯ ಪ್ರೀತಿಯನ್ನು ಪರಮಾತ್ಮನ ಜೊತೆಗೆ ಜೋಡಿಸೋದಾಗಿದೆ. प्रश्न, मनुष्य अपना अकल किस बात में लगाते हैं और तुम्हें अपना अकल कहाँ लगाना है? ಅಂಡರ್ಲೈನ್. ಮನುಷ್ಯರು ತಮ್ಮ ಎಲ್ಲ ಬುದ್ಧಿಯನ್ನು ಬಹಳಷ್ಟು ತಮಗೆ ಅತಿ ದೊಡ್ಡ ಟ್ಯಾಲೆಂಟ್, ಬುದ್ಧಿಮಾನ್, ಅತಿ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದಾರಲ್ಲ, ಅವರು ತಮ್ಮ ಬುದ್ಧಿಯನ್ನು ಎಲ್ಲಿ ತೊಡಗಿಸ್ತಾ ಇದ್ದಾರಾ ಮತ್ತು ನೀವು ನಿಮ್ಮ ಬುದ್ಧಿಯನ್ನು ಎಲ್ಲಿ ತೊಡಗಿಸಬೇಕಾಗಿದೆ? ಯಾಕಂದರೆ ಜಗತ್ತಿನಲ್ಲಿ ಭಲೇ ಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ಸಿಕ್ಕಿರುವಂತಹದ್ದು ಬುದ್ಧಿ ಅವರಿಗಿರ್ಬೋದು, ಅದೇ ಸ್ವಯಂ ಪರಮಾತ್ಮ ತಮಗೆ ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರಂದರೆ ಈ ಬುದ್ಧಿಯನ್ನು ತಾವು ಎಲ್ಲಿ ತೊಡಗಿಸ್ಬೇಕು ಅಂತ ಬಾಬಾ ಹೇಳ್ತಾರೆ. ಮನುಷ್ಯ ತೋ ಅಪನ ಅಕಲ್ ಆಕಾಶ और ಸೃಷ್ಟಿ का अंत पाने में लगा रहे हैं. ಮನುಷ್ಯರು ತಮ್ಮ ಎಲ್ಲ ಬುದ್ಧಿಯನ್ನು ಈ ಭೂಮಿಯ ಅಂತ್ಯ ಎಲ್ಲಿಗಿದೆ, ಈ ಆಕಾಶದ ಅಂತ್ಯ ಎಲ್ಲಿಗಿದೆ, ಯೂನಿವರ್ಸ್ ಎಲ್ಲಿ ಎಂಡ್ ಆಗ್ತದ, ಬ್ಲ್ಯಾಕ್ ಹೋಲ್ಸ್ ಅಂದರೆ ಏನು ಅಂತ ಇವೆಲ್ಲವುಗಳನ್ನು, ಇನ್ನೂ ಎಲ್ಲೆಲ್ಲಿ ಏನೇನು ರಿಸೋರ್ಸ್ ಇದೆ, ಎಲ್ಲಿ ಮಾನವ ಜೀವಿ ಅಲ್ಲಿ ಜೀವಿಸಬಹುದು, ಇನ್ನೂ ಸಂಪತ್ತಿವಾನ್ ಹೇಗಾಗಬಹುದು ಅಂತ ಇವೆಲ್ಲವುಗಳ ಅಂತವನ್ನು ಹುಡುಕ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಇದರಿಂದ ಏನೂ ಫಾಯ್ದಾ ಇಲ್ಲ. ಲೇಕಿನ್ ಇಸ್ಸೆ ತೋ ಕೋಯಿ ಫಾಯ್ದಾ ನಹಿ, ಇದರಿಂದ ಏನೂ ಫಾಯ್ದಾ ಇಲ್ಲ, ಅವರಿಗೆ ಏನೂ ಸಿಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವ ಅಂತನೂ ಸಿಗುವುದಿಲ್ಲ, ಏನೂ ಗೊತ್ತಾಗೋದಿಲ್ಲ, ಅವರಿಗೆ ಜೀವನ್ಮುಕ್ತಿನೂ ಸಿಗುವುದಿಲ್ಲ. ತಮ್ಮ ಬುದ್ಧಿಯೆಲ್ಲ ಬರೀ ಇಂಥ ವಿಷಯದಲ್ಲೇ ತೊಡಗಿಸ್ತಾರೆ. ಅರ್ಥಾತ್ ಕೆಲವೇ ಅದಾರಲ್ಲ ಇಂಥವ್ರು ಅಂತ ಅನ್ಬೋದು. ಅವ್ರೇನು ರಿಸರ್ಚ್ ಮಾಡ್ತಿದ್ದಾರೋ ಆ ರಿಸರ್ಚನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಎಷ್ಟೋ ಜಗತ್ತಿನ ಜನ ಅದ್ರ ಹಿಂದದಾರ. ಆದರೆ ಬಾಬಾ ಹೇಳ್ತಾರೆ, ನಿಮಗೆ ಸಿಕ್ಕಿರುವ ದಿವ್ಯ ಬುದ್ಧಿಯನ್ನು ಎಲ್ಲಿ ತೊಡಗಿಸ್ಬೇಕಾಗಿದೆ? ತುಮ್ ಬಚ್ಚೆ ಅಪನ ಅಕಲ್ ಲಗಾತೆ ಹೋ ಪೂಜ್ಯ ಬನ್ನೆ ಮೇ. ನೀವು ನಿಮ್ಮ ಬುದ್ಧಿಯನ್ನು ಎಲ್ಲಿ ತೊಡಗಿಸ್ತಾ ಇದ್ದೀರಿ? ಪೂಜ್ಯರಾಗೋದ್ರಲ್ಲಿ. ಪೂಜ್ಯರಾಗುವುದು ಅಂತಂದರೆ ಬಾಬಾ ಹೇಳ್ತಾರೆ, ಪೂಜ್ಯರಾಗುವುದು ಅಂತಂದರೆ ತಮ್ಮ ಒಂದು ರೋಲನ್ನು ಪೂಜ್ಯ ಸ್ವರೂಪದಲ್ಲಿ ನೋಡೋದು. ಯಾಕಂದರೆ ಅನಾದಿ ನನ್ನ ಸತ್ಯ ಸ್ವರೂಪ ಆತ್ಮಸ್ವರೂಪ ಸದಾ ಸತೋಗುಣಿ ಇದೆ. ಅನಾದಿ ಸ್ವರೂಪ ಸತೋಗುಣಿ ಇದೆ. ಆದಿ ಸ್ವರೂಪವು ಅಷ್ಟೇ ಸಮಾನ್ ಸತೋ ಸ್ವರೂಪ ಆಗಿದೆ. ಯಾವುದು? ರೋಲ್ನು ಕೂಡ. ನನ್ನ ಮೊದಲನೆಯ ಸೃಷ್ಟಿ ನಾಟಕದ ಪ್ರಥಮ ರೋಲ್ ಏನಿದೆ ಅದು ಅತ್ಯಂತ ಸತೋಪ್ರಧಾನ್, ಶ್ರೇಷ್ಠಾಚಾರಿ ಇರೋದ್ರಿಂದ ನಾನು ಅದನ್ನು ನೆನಪು ಮಾಡ್ಕೋತೀನಿ. ವಾಪಸ್ ಜೀವನದಲ್ಲಿ ಇರ್ತಾ ಈ ಜೀವನವನ್ನು ದೇವತಾ ಸಮಾನ್, ಶ್ರೇಷ್ಠಾಚಾರಿ, ಪೂಜ್ಯ ಮಾಡಿಕೊಳ್ಳುವ ಸತ್ಯ ಪುರುಷಾರ್ಥದ ಕಡೆಗೆ ನಮ್ಮ ಒಂದು ಬುದ್ಧಿ ತೊಡಗಿಸ್ತಾ ಇದ್ದೀವಿ.
ಅವರು ಕೇವಲ ಈ ಆಕಾಶ ಎಲ್ಲ ಅಂತ ಆಗ್ತದ, ಈ ಸ್ಟಾರ್ಸ್ಗಳದು ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಅವ್ರದ್ದು ಬುದ್ಧಿ ಸಮಾಪ್ತ ಆಗ್ತಾ ಇದೆ. ಉನ್ಹೇ ದುನಿಯಾನೇ ಪೂಜೆಗೆ ಬಾಬಾ ಇದನ್ನು ಹೇಳ್ತಾರೆ. ಅವರು ಸೈಂಟಿಸ್ಟ್ ಆಗಿ ವಿಶ್ವದಲ್ಲಿ ಏನೇ ತಯಾರು ಮಾಡ್ಬೋದು, ಕಂಡುಹಿಡಿಬೋದು, ಅವರು ಪೂಜಾ ಆಗೋದಿಲ್ಲ. ತುಮ್ ಬಚ್ಚೆ ತೋ ಪೂಜ್ಯ ದೇವತಾವಂತೆ ಹೋ. ನಿಮ್ಮ ಈ ನಾಟಕದಿಂದ ಡಿಟ್ಯಾಚ್ ಆಗುವಂತಹ, ಈ ನಾಟಕದಿಂದ ಪರ್ಯಾದ ಸ್ಥಿತಿಯಲ್ಲಿ ತಮ್ಮ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾ ಈ ಜಗತ್ತನ್ನು ನೋಡ್ತೀರಿ ಮತ್ತು ಸತ್ಯ ಪರಮಾತ್ಮನ ಜೊತೆಗೆ ನೀವು ಕನೆಕ್ಟ್ ಆಗಿರ್ತೀರಿ. ಅದಕ್ಕಾಗಿ ನಿಮ್ಮದು ಪೂಜೆ ಆಗ್ತದ. ಅವ್ರು ಏನೇ ಮಾಡಿದರೂ ಕೂಡ ಅವರ ಪೂಜಾ ಆಗೋದಿಲ್ಲ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ, और सबसे बुद्धि की प्रीत तोड़ एक बाबा से जोड़नी है और सबकी प्रीत एक बाबा से जुड़ने की सेवा करनी है. ತಮ್ಮ ಪ್ರೀತಿಯನ್ನು ಎಲ್ಲ ಕಡೆಯಿಂದ ತೆಗೆದು ತಮ್ಮ ಎಲ್ಲ ಪ್ರೀತಿಯನ್ನು, ಸಂಪೂರ್ಣ ಪ್ರೀತಿಯನ್ನು ಒಬ್ಬ ಪಿತಾ ಪರಮಾತ್ಮನ ಜೊತೆಗೆ ಜೋಡಿಸ್ರಿ, ಹಾಗೂ ಎಲ್ಲರ ಪ್ರೀತಿಯನ್ನು ಪರಮಾತ್ಮನ ಜೊತೆಗೆ ಜೋಡಿಸುವಂಥ ಸೇವೆಯನ್ನು ಮಾಡ್ರಿ ಅಂತಾರೆ ಬಾಬಾ. ಬಹಳ ಗುಹ್ಯ ಸೂಕ್ಷ್ಮವಾಗಿರುವಂತಹ ಮಹಾವಾಕ್ಯ. ಒಂದು, ತಮ್ಮ ಎಲ್ಲ ಕಡೆಯಿಂದ ಬುದ್ಧಿ ತೆಗಿರಿ, ಪ್ರೀತಿ ತೆಗಿರಿ ಅಂತ. ಪ್ರೀತಿ ಅಂದರೆ ನಮ್ಮ ಇಂಟ್ರೆಸ್ಟ್, ನಮ್ಮ ಒಂದು ಒಲವು, ನಮ್ಮ ಒಂದು ಆ ಕಡೆಗೆ ತಿಳ್ಕೋಬೇಕು, ಏನೋ ಆಗಬೇಕು, ಏನೋ ಮಾಡಬೇಕು ಅನ್ನೋದು ಇದೆಯಲ್ಲ. ಬಾಬಾ ಹೇಳ್ತಾರೆ ಇದೆಲ್ಲ ಎಲ್ಲಿರಲಿ, ಬಾಬನ ಮೇಲಿರಲಿ ಅಂತ. ಯಾಕೆ ಅಂತಂದರೆ, ಹೇಗೆ ಸಿನಿಮಾ ಥಿಯೇಟರ್ನಲ್ಲಿ ಅಥವಾ ಟಿ ವಿ ಸ್ಕ್ರೀನ್ ಮೇಲೆ ಕೂತ್ಕೊಂಡು ನಾವು ಸಿನಿಮಾ ನೋಡುವಾಗ ನಾವೆಂದೂ ಹಿಂಗೆ ಅನ್ನೋದಿಲ್ಲ, ಈ ಹೀರೋನೇ ನಾನೇ ಆಗಿದ್ರಾ, ಈ ಹೀರೋನ್ ಥರ ನಾನು ಹೀಗಾಗಬೇಕು, ಅಥವಾ ಈ ಫಿಲ್ಮ್ ಒಳಗೆ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು, ಈ ಹೀರೋಯಿನ್ನ ಈ ರೀತಿ ಸೆಟಲ್ ಮಾಡಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಯಾಕಂದರೆ ಅದು ರೆಕಾರ್ಡೆಡ್ ಫಿಲ್ಮ್ ಇದೆ. ಅದರೊಳಗೆ ನಾವು ಏನೇ ಬಯಸಿಯೂ ಕೂಡ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಬಾಬಾ ಹೇಳ್ತಾರ, ಈ ಫಿಲ್ಮ್ ಒಳಗೆ ಈ ರೋಲನ್ನು ಇನ್ನೊಂದಿಷ್ಟು ಬೆಟರ್ ಮಾಡಬೇಕು, ಈ ರೋಲನ್ನು ಇನ್ನೂ ಶ್ರೇಷ್ಠ ಅನ್ನಿಸ್ಕೊಳ್ಬೇಕು, ಪ್ರಸಿದ್ಧ ಅನ್ನಿಸ್ಕೊಳ್ಬೇಕು, ಇನ್ನೂ ಶೈನ್ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕದೊಳಗೆ, ಅಥವಾ ಇನ್ನೊಬ್ಬರ ಪ್ರೀತಿಗೆ ಪಾತ್ರರಾಗೋದ್ರಲ್ಲಿ ತಾವೇನು ಪರಿಶ್ರಮ ಪಡ್ತಾ ಇದ್ದೀರಿ, ಇದು ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಇಲ್ಲಿ ಏನೆಲ್ಲ ಮನುಷ್ಯ ರೂಪದಾಗ ಕಾಣ್ತಾ ಇದ್ದಾರ, ಇವೆಲ್ಲ ತೊಗಲು ಗೊಂಬೆಗಳು ಮಾತ್ರ. ಈ ಗೊಂಬೆಗಳ ಜೊತೆಗೆ ಪ್ರೀತಿ ಇಡೋದ್ರಿಂದ ಏನೂ ಸಿಗಕ್ಕೆ ಸಾಧ್ಯ ಇಲ್ಲ. ಕೆಲವರಿಂದ ನನಗೆ ಇವರಿಂದ ಬಹಳ ಪ್ರೀತಿ ಸಿಗ್ತಾ ಇದೆ ಅಂತ ಫೀಲ್ ಆಗ್ತಾ ಇಲ್ಲ, ಇದೆಯಲ್ಲ, ಇದೊಂದು ಕೇವಲ ಭ್ರಮೆ ಮಾತ್ರ. ಅದು ನಿನ್ನೊಳಗಿನ ಪ್ರೀತಿ ಅನುಭವ ಆಗ್ತಾ ಇದೆ ಹೊರತಾಗಿ ಯಾರೋ ನಮಗೆ ಪ್ರೀತಿ ಕೊಟ್ಟು ನನ್ನನ್ನು ಪ್ರಿಯರನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಸತ್ಯ ಪ್ರಿಯತಮ, ಸತ್ಯ ಚೇತನ, ಅನಂತ ಸ್ವರೂಪದಲ್ಲಿರುವಂಥವರು ನಿರಾಕಾರ ಪರಮಾತ್ಮ ತಂದೆ ಮಾತ್ರ. ಅಂದಮೇಲೆ ನಿಮ್ಮೆಲ್ಲ ಮನಸ್ಸಿನ ಪ್ರೀತಿಯನ್ನು ಒಬ್ಬನ ಜೊತೆಗೆ ಜೋಡಿಸ್ರಿ, ಹಾಗೂ ಎಲ್ಲರ ಪ್ರೀತಿಯನ್ನು ಬಾಬನ ಜೊತೆಗೆ ಜೋಡಿಸುವಂಥ ಸೇವೆ ಮಾಡ್ರಿ. ಅರ್ಥಾತ್ ಈಗ ಮನಸ್ಸು ಬಾಬನ ಜೊತೆಗೆ ಜೋಡಣೆ ಆದರೆ ಈ ಮನಸ್ಸಿನಲ್ಲಿ ಅನೇಕ ರೀತಿಯ, ಹೇಗೆ ಒಂದು ಊರಿನ ಯಜಮಾನ ಒಂದು ಯಾವುದೋ ಪಂಥಕ್ಕೆ ಒಲವು ತೋರಿಸ್ತಾರ, ಅದ್ರ ಜೊತೆಗೆ ಅವರು ಟೈಅಪ್ ಮಾಡ್ಕೋತಾರ, ಆದರೆ ಊರಿನ ಜನ ಪ್ರಜೆಗಳೆಲ್ಲ ಅನ್ಬೇಕಲ್ಲ. ಹಾಗೆಯೇ ಆತ್ಮದ ಈ ಮನಸ್ಸು ಒಪ್ಕೊಂಡಿದೆ, ಹೌದು ಬಾಬಾ, ನಾನು ಭಾಳ ಪೆಟ್ಟು ತಿಂದೀನಿ, ನಾನು ಭಾಳ ಹುಡುಕ್ಯಾಡಿದ್ದೀನಿ, ಸತ್ಯ ಪ್ರೀತಿ ನಿಮ್ಮಿಂದ ಮಾತ್ರ ಸಿಗಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಈ ಮನಸ್ಸೇನೋ ಬಾಬನ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಇಷ್ಟಪಡ್ತಿದೆ. ಆದ್ರೆ ಈ ಮನಸ್ಸಿನಲ್ಲಿ 63 ಜನ್ಮಗಳಿಂದ ತುಂಬಿರುವಂತಹ ಅನೇಕ ವಿಚಾರಗಳಿವೆಯಲ್ಲ, ಅವು ತಯಾರಿಲ್ಲ. ಅವು ಮತ್ತೆ ಈ ಮನಸ್ಸನ್ನು ಈ ಲೋಕದ ಕಡೆಗೆ ತೊಗೊಂಡು ಬರ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೊಬ್ಬರ ಪ್ರೀತಿ ಬಾಬನ ಜೊತೆಗೆ ಜೋಡಿಸ್ರಿ ಅಂದ್ರೆ, ಇನ್ನೊಬ್ಬರು ಅಂತಂದರೆ ಹೋಗಲಿ, ಈ ಜಗತ್ತಿನಲ್ಲಿರುವ ಯಾರೆಲ್ಲ ರೋಲ್ ಮನುಷ್ಯ ಜೀವನ ಅನುಭವ ಮಾಡ್ತಿದ್ದಾರೆ ಅವರೆಲ್ಲರ ಮನಸ್ಸುಗಳನ್ನು ಬಾಬನ ಜೊತೆಗೆ ಜೋಡಿಸ್ರಿ. ಇದು ಸ್ಥೂಲ ರೂಪ. ಆದರೆ ಇದನ್ನು ಮಾಡೋಕ್ಕೆ ಯಾಕೆ ಬಾಬಾ ನಮಗೆ ಹಚ್ಚಾರ? ಇದನ್ನು ತಾವ ಮಾಡ್ಬೋದಾಗಿತ್ತಲ್ಲ. ಯಾಕಂದರೆ ಇನ್ನೊಬ್ಬರನ್ನು ಜೋಡಿಸೋದ್ರೊಳಗೆ ಈ ನನ್ನ ಮನಸ್ಸಿನ ಅನಂತ ವಿಚಾರಗಳದಾವಲ್ಲ, ಇವೆಲ್ಲ ಬಾಬನ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಶುರುವಾಗ್ತಾವ. ಹೇಳಿ ಹೇಳಿ ಜೋಡಿಸಿ 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 ಈ ಬುದ್ಧಿಯ ಮೇಲೆ ಆ ಒಂದು ಶಕ್ತಿ ಬರ್ತದ. ಇನ್ನೊಬ್ಬರನ್ನು ಜೋಡಿಸೋದ್ರೊಳಗೆ ನನ್ನ ಮನಸ್ಸಿನ ಎಲ್ಲ ವಿಚಾರಗಳು ಈಶ್ವರನ ಜೊತೆಗೆ ತಾನಾಗಿ ಕನೆಕ್ಟ್ ಆಗ್ಲಿಕ್ಕೆ ಶುರುವಾಗ್ತಾವ. ಇದರಿಂದ ಸಂಪೂರ್ಣ ಮನಸ್ಸು
ಪರಮಾತ್ಮನ ಜೊತೆಗೆ ಜೋಡಣೆ ಆಗ್ಲಿಕ್ಕ, ಏಕಾಗ್ರ ಆಗೋದಿಕ್ಕ, ಆ ಪ್ರೀತಿಗೆ ಪಾತ್ರ ಆಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಸೇವೆಯಲ್ಲಿ ತೊಡಗ್ರಿ. ಸೆಕೆಂಡ್ ಪಾಯಿಂಟ್, ಸಚ್ಚಾ ಸಚ್ಚಾ ರೂಹಾನಿ ಖಿದ್ಮತ್ಗಾರ್ ಬನ್ನ ಹೇ. ಸತ್ಯ ಆತ್ಮೀಯ ಸೇವಾಧಾರಿಗಳು ಆಗಬೇಕಾಗಿದೆ. ಅಪನಾ ಭೀ ಕಲ್ಯಾಣ ಕರ್ನಾ और दूसरों को भी ರಾಸ್ತಾ ಬತಾನಾ. ಇದರಲ್ಲಿ ತಮ್ಮದು ಕಲ್ಯಾಣ ಆಗ್ತಿರ್ಬೇಕು, ಅನ್ಯರಿಗೂ ದಾರಿಯನ್ನು ತೋರಿಸ್ಬೇಕು. ದಾರಿ ತೋರಿಸೋದು ಸ್ಥೂಲ ರೂಪ ಅಂದರೆ ಇನ್ನೊಬ್ಬರಿಗೆ ಇಂಥ ಒಂದು ಸತ್ಯ ದರ್ಶನ ಆಗ್ತದ, ಸತ್ಯ ಪರಮಾತ್ಮನ ಪ್ರಾಪ್ತಿ ಅದ ಅಂತ ಹೇಳೋದೇನಿದೆ ಅಲ್ಲ ವಾಚಾದ ಮೂಲಕ, ಅನೇಕ ರೀತಿಯ ಮೂಲಕ, ಭಲೆ ಅದನ್ನು ಮಾಡ್ರಿ. ಸೂಕ್ಷ್ಮ ರೂಪದಲ್ಲಿ ಒಳಗಡೆ ಇರುವ ಎಲ್ಲ ಮನಸ್ಸಿನ ವಿಚಾರಗಳಿಗೆ ತಿಳಿಸ್ಕೊಡ್ರಿ. ಯಾವುದು ಸತ್ಯ ರಾಸ್ತಾ, ಸತ್ಯ ಪರಮಾತ್ಮ ಯಾರದಾರ ಅನ್ನೋದು. ಅವಸ್ಥಾ ಬಹುತ್ ಖುಷ್ ಮಿಜಾಜ್ ಬನಾನೆ ಹೇ. ಬಾಬಾ ಹೇಳ್ತಾರೆ ಈ ಒಂದು ಬನಿ ಬನಾಯಿ ಡ್ರಾಮಾ ಏನಿದೆ, ಮಾಡಲ್ಪಟ್ಟ ಡ್ರಾಮಾದಲ್ಲಿ ಮಾಡಿದ್ದೇ ಹಿಂದಾಗಿದ್ದೇ ಈಗ ವಾಪಸ್ ರಿಪೀಟ್ ಆಗ್ತದ. ಯಾವ ಸಮಯಕ್ಕೆ ಭೋಜನ ಸಿಗ್ಬೇಕಲ್ಲ ಅದು ಅದೇ ಸಮಯಕ್ಕೆ ಅದೇ ರೀತಿಯ, ಅದು ಬಿಸಿ ರೊಟ್ಟಿ ಸಿಗಬೇಕೋ ಆರಿದ ರೊಟ್ಟಿ ಸಿಗಬೇಕೋ ಯಾವ ರೀತಿ ಪಲ್ಯ ಸಿಗಬೇಕೋ ಅದು ಮುಂದಿದೆ. ಆದರೆ ಈ ಮನಸ್ಸು ಬೆಚೇನಾಗ್ತದೆ, ಇನ್ನ ಯಾವಾಗ ಸಿಗ್ತದ, ಇನ್ನ ಯಾವಾಗ ತಯಾರಾಗ್ತದೆ, ಇನ್ನ ಯಾವಾಗ ಮಾಡ್ತೀರಿ, ನನಗೆ ಹಸಿವಾಗ್ಯದ, ನಾ ದಣದು ಬಂದೀನಿ, ಈ ರೀತಿ ಬೆಚೇನ್ ಫೀಲ್ ಮಾಡ್ತವೆ. ಇನ್ನೂ ಕೇರೆ ಮಾಡಂಗಿಲ್ಲ, ನೀವು ರೆಡಿನೇ ಇಟ್ಟಿರೋದಿಲ್ಲ, ಹಿಂಗೇನಾದರೂ ಅಂದರೆ ಸಿಗೋದೇನು ಭೋಜನ ಇದೆಯಲ್ಲ, ನಾನು ರೆಡಿ ಇರದೇ ಇದ್ರು, ನಾ ಹಸ್ದೇ ಇದ್ದಿದ್ರು, ಅದು ಯಾವಾಗ ಸಿಗಬೇಕು ಅವಾಗೇ ಸಿಗ್ತದೆ. ಆದರೆ ಅಜ್ಞಾನದಲ್ಲಿ ಬಂದು ನಾವು ಪ್ರತಿಯೊಂದು ನನಗೆ ಸಿಗುವುದದ, ನಾ ಪಡ್ಕೋಬೇಕು, ನಾ ಕಳ್ಕೊಂಡೀನಿ, ನನಗೆ ಹಿಂಗಾಗ್ಯದ, ನಾ ಹಿಂಗಾಗೀನಿ ಅನ್ನೋದು ನಮ್ಮ ಭ್ರಮೆ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರ, ನಿಮ್ಮ ಏನು ಆಗ್ಬೇಕು ಈ ನಾಟಕದಲ್ಲಿ ಅದು ಆಗೇ ತೀರ್ತದ. ಏನಾಗೋದಿಲ್ಲ ಅದು ನೀವು ಲಕ್ಷ ಪ್ರಯತ್ನ ಪಟ್ಟರು ಅದು ಆಗೋದಿಲ್ಲ ಅಂದಮೇಲೆ ನಿಮ್ಮ ಪ್ರಯತ್ನ ಏನು ಹಂಗಾದ್ರೆ. ಬಾಬಾ ಹೇಳ್ತಾರ, ನಿಮ್ಮ ಸ್ಥಿತಿ, ನಿಮ್ಮ ಮನಸ್ಸಿನ ಅವಸ್ಥಾ ಇಷ್ಟು ಖುಷಿ ಮಾಡ್ಕೊಡ್ರಲ್ಲ, ಇದಕ್ಕೆ ಏನು ಸಿಗ್ಬೇಕು ಅದೆಲ್ಲ ಸಿಕ್ಕಾಗಿದೆ. ಸಿಗೋದೇನೂ ಇಲ್ಲ, ಪಡ್ಕೊಳ್ಳೋದೇನೂ ಇಲ್ಲ, ಮಾಡೋದೇನೂ ಇಲ್ಲ. ಕೇವಲ ಮಾಡಬೇಕೇನು ಅಂತಂದ್ರೆ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗೋದು. ನಾ ಏನು ಪರಿಶ್ರಮ ಪಡಬೇಕು ಅಂದರೆ ಏನು ಹಳಿ ನೆನಪುಗಳು ತುಂಬಿದೆಯಲ್ಲ ಅದರಿಂದ ಹೊರಗೆ ಬರೋದು. ನಾ ಏನು ಪರಿಶ್ರಮ ಪಡಬೇಕು ಅಂತಂದರೆ ನಾ ಏನಿದ್ದೀನಲ್ಲ ಅದರ ಸ್ಮೃತಿಯಲ್ಲಿ ಸ್ಥಿತ ಆಗೋದು. ಇದರಿಂದ ಮಾತ್ರ ಈ ಮನಸ್ಸು ಸದಾ ಮಿಜಾಜ್, ಸದಾ ಖುಷಿಯಲ್ಲಿ ಸ್ಥಿತಿ, ಸದಾ ಶ್ರೇಷ್ಠತೆಯಲ್ಲಿ ಇರೋದಕ್ಕೆ ಸಾಧ್ಯ ಇದೆ. वरदान, अपने श्रेष्ठ व्यवहार द्वारा सर्व आत्माओं को ಸುಖ ದೇನೆ ವಾಲಿ ಮಹಾನ್ ಆತ್ಮ ಭವ. ತಮ್ಮ ಶ್ರೇಷ್ಠ ವ್ಯವಹಾರದ ಮೂಲಕ ಸರ್ವ ಆತ್ಮರಿಗೆ ಸುಖವನ್ನು ಕೊಡುವಂಥ ಮಹಾನ್ ಆತ್ಮರು ಆಗ್ರಿ. जो महान आत्माएं होती है उनके हर व्यवहार से सर्व आत्माओं को सुख का दान मिलता है. ಯಾರು ಮಹಾನ್ ಆತ್ಮ ಇದ್ದಾರೆ, ಬಾಬಾ ಈ ತಿಂಗಳ ವ್ಯಕ್ತಿ ಶಾಲೆಯಲ್ಲಿ ಮಧುರತೆ ನಮ್ರತೆ ಬಗ್ಗೆ ಹೇಳ್ತಾರೆ. ಮಧುರತೆ ನಮ್ರತೆ ಎಷ್ಟಿದೆಯೋ ಅಷ್ಟು ಮಹಾನ್. ಮಹಾನ್ ಆತ್ಮ ಯಾರಿದಾರ ಅವ್ರ ವ್ಯವಹಾರದಿಂದ ಎಲ್ಲರಿಗೂ ಸುಖ ಸಿಗ್ತದ ಅರ್ಥಾತ್ ಸತ್ಯದ ಅರಿವಾಗ್ತದ, ಸರಿ ತಪ್ಪಿನ ಅರಿವಾಗ್ತದ. ಅವ್ರ ಸಂಘದಿಂದ, ಅವ್ರ ಚಲನೆಯಿಂದ, ಅರೇ ನಾವು ಸ್ಥೂಲ ಜಗತ್ತಿನೊಳಗೂ ಸ್ಥೂಲವಾದುದ್ರ ಕಡೆಗೆ ನಮ್ಮ ಒಲವಿದೆ, ಸತ್ಯ ಇದೆಯಲ್ಲ ಅಂತ ನಮ್ಮ ಸ್ಥಿತಿಯಿಂದನೇ ಅವರಿಗೆ ಲಾಭ ಆಗ್ತದ, ಸುಖ ಸಿಗ್ತದ. ಸುಖ ದೇತೆ ಅವ್ರು ಸುಖ ಲೇತೆ ಹೇ. ಯಾರು ಮಹಾನ್ ಆತ್ಮ ಇದ್ದಾರ ಅವ್ರು ಸುಖ ಕೊಡ್ತಾರ ಮತ್ತು ಸುಖವನ್ನು ಪಡೀತಾರೆ. तो चेक करो कि महान आत्मा के हिसाब से सारे दिन में सबको सुख दिया और पुण्य का काम किया है. ಈ ಒಂದು ಮಹಾನ್ ಆತ್ಮ ಆಗಿರುವ ಲೆಕ್ಕದೊಳಗೆ ನಿಮಗೆ ನೋಡ್ಕೊಳ್ರಿ, ನಾನು ಮಹಾನ್ ಆತ್ಮ ಇದ್ದೀನಿ ಅಂತಂದಮೇಲೆ ನಾನು ಇಡೀ ದಿನದೊಳಗೆ ಎಷ್ಟು ಸುಖವನ್ನು ಕೊಡ್ತಾ ಇದ್ದೀನಿ ಮತ್ತು ಎಷ್ಟು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಪುಣ್ಯದ ಕಾರ್ಯ ಮಾಡೋದು ಅಂತಂದ್ರೆ ದುಡ್ಡು ಕೊಡೋದು, ರೊಕ್ಕ ಕೊಡೋದು, ಬಟ್ಟೆ ಕೊಡೋದು, ಅವ್ರಿಗೆ ಕಷ್ಟದ ಸಮಯದಲ್ಲಿ ಹೆಲ್ಪ್ ಮಾಡೋದು, ಇದು ಪುಣ್ಯ ಅಲ್ಲ, ಇದು ರೋಲ್ನ ಕೆಲಸ ಅಷ್ಟೇ. ಪುಣ್ಯಾತ್ಮ ಅಂದರೆ ಅವರಿಗೆ ಅವರ ಸಂಪನ್ನ ಸ್ಥಿತಿಯಲ್ಲಿ, ಅವರ ನಿರಾಕಾರಿ ಸ್ಥಿತಿಯಲ್ಲಿ ಎಷ್ಟು ನೋಡ್ತೀನಿ ಅಂತ, ಈ ಪುಣ್ಯದ ಕಾರ್ಯ ಎಷ್ಟು ಮಾಡಿದೆ ಅಂತ ನೋಡ್ರಿ. पुण्य अर्थात किसको ऐसी चीज़ देना जिससे उस आत्मा से आशीर्वाद निकले. ಪುಣ್ಯಾತ್ಮ ಆಗೋದು ಅಂದ್ರೆ ಅವ್ರಿಗೆ ಇಂಥದ್ದು ಕೊಡಬೇಕಲ್ಲ ನೀವು, ಅವರಿಗೆ ಅವ್ರ ಸತ್ಯ ಅನುಭವ ಆಗಬೇಕು, ಅವರಿಂದ ಆಶೀರ್ವಾದ ಸಿಗಬೇಕು, ಅಂಥ ಅವಿನಾಶಿಯಾಗಿರೋದನ್ನು ಕೊಡ್ರಿ. तो ಚೆಕ್ करो कि हर आत्मा से आशीर्वाद मिल रही है. ಅಂದಮೇಲೆ ನಿಮಗೆ ನೀವು ಚೆಕ್ ಮಾಡಿಕೊಡ್ರಿ, ಎಲ್ಲ ಆತ್ಮರಿಂದ ನನಗೆ ಆಶೀರ್ವಾದ
ಸಿಗ್ತಾ ಇದೆಯಾ? ಕಿಸಿ ಕೋ ಬಿ ದುಃಖ ದಿಯಾ ಯಾ ಲಿಯಾ ತೋ ನಹಿ? ಯಾರಿಗಾದ್ರೂ ದುಃಖ ಕೊಡ್ತಾ ಇದ್ದೀನಾ ಮನಸ್ಸಿನ ಮೂಲಕ ಆದರೂ ಕೂಡ? ಅಥವಾ ಅವ್ರು ಹಿಂಗೆ ಮಾಡಿದ್ರು ಅಂತ ದುಃಖ ಏನಾದರೂ ತಗೊಳ್ತಾ ಇದ್ದೀರಿ? ತಬ್ ಕಹೆಂಗೆ ಮಹಾನ್ ಆತ್ಮ. ಇದೆಲ್ಲ ಚೆಕಿಂಗ್ ಮಾಡಿಕೊಂಡು ಯಾವಾಗ ಸದಾ ಪುಣ್ಯದ ಕಾರ್ಯ ಮಾಡ್ತೀರಿ, ಯಾವಾಗ ಎಲ್ಲರಿಗೂ ನಿಮ್ಮ ವ್ಯವಹಾರದಿಂದ ಸುಖವನ್ನು ಕೊಡ್ತೀರಿ, ಅವಾಗ ಹೇಳಾಗ್ತದ ತಮಗೆ ಮಹಾನ್ ಆತ್ಮ ಅಂತ. ಸ್ಲೋಗನ್ ಕರ್ನೆ ಕೆ ಬಾದ್ ಸೋಚನಾ ಭಿ ಪಶ್ಚಾತ್ತಾಪ ಕಾ ರೂಪ ಹೈ. ಮಾಡುವುದು ಮಾಡಿದ ಮೇಲೆ ಹಿಂಗಾಗಬಾರ್ದಾಗಿತ್ತಲ್ಲ, ಹಿಂಗ್ಯಾಕೆ ಮಾಡಿದೆ ನಾನು ಅಂತ ವಿಚಾರ ಮಾಡುವುದೇ ಪಶ್ಚಾತ್ತಾಪ. ಸುಮ್ಮನೆ ಮಾಡಿದೆ, ಹೋಗಬಾರ್ದಾಗಿತ್ತು, ಸುಮ್ಮನೆ ಅಂದೆ, ಸುಮ್ಮನೆ ಹಿಂಗಾಯಿತು, ಯಾಕರೆ ಮಾಡಿದೆ ಅಂತ ವಿಚಾರ ನಡೆಸ್ತೀರಂದ್ರೆ ಅದು ಕೂಡ ಪಶ್ಚಾತ್ತಾಪ ಅಂತಾರೆ ಬಾಬಾ. ಪಶ್ಚಾತ್ತಾಪ ಅರ್ಥಾರ್ಥ ದುಃಖನೇ, ಪಶ್ಚಾತ್ತಾಪ ಅರ್ಥಾರ್ಥ ದೇಯಭಾನ, ಪಶ್ಚಾತ್ತಾಪ ಅರ್ಥಾರ್ಥ ಸತ್ಯದಿಂದ ದೂರ. ಅಂದಮೇಲೆ ಹಿಂಗಾಗಬಾರ್ದಾಗಿತ್ತು ಹಂಗಾಗಬಾರ್ದಾಗಿತ್ತಂತ ವಿಚಾರ ಮಾಡೋಕ್ಕಿಂತ ಮೊದಲೇ ಬಾಬಾ ಹೇಳ್ತಾರ, ವಿಚಾರ ಮಾಡೋಕ್ಕಿಂತ ಮೊದಲೇ ವಿಚಾರ ಮಾಡಿ ಆ ಕರ್ಮವನ್ನು ಮಾಡ್ರಿ. ಅವ್ಯಕ್ತಿಶಾರೆ ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಸಂಸ್ಕಾರ ವ ನೇಚರ್ ತೋ ಹರೇಕ್ ಕಿ ಅಪ್ನಿ ಅಪ್ನಿ ಹೈ. ಸಂಸ್ಕಾರ ಅಥವಾ ಸ್ವಭಾವ ಪ್ರತಿಯೊಬ್ಬರದು ಅವ್ರವ್ರದೇ ಇದೆ. ಲೇಕಿನ್ ಸರ್ವ का स्नेही और सर्व बातों में संबंध में सफल, मनसा में विजय और वाणी में मधुरता तब आ सकती है जब इजी नेचर हो. अंडरलाइन बहुत सुंदर मीठी ಮಹಾವಾಕ್ಯ. ಯಾವಾಗ ಈಸಿ ನೇಚರ್ ಬಾಬಾ ಹೇಳ್ತಾರ, ನೀವು ಯಾವಾಗ ಎಲ್ಲರ ಸ್ನೇಹಿ ಆಗ್ತೀರಿ, ಎಲ್ಲ ಮಾತುಗಳಲ್ಲಿ ಸಂಬಂಧಗಳಲ್ಲಿ ಸಫಲ ಆಗ್ತೀರಿ. ಯಾವಾಗ ಆಗ್ತೀರಿ? ಎಲ್ಲ ಮಾತಿನಲ್ಲಿ ಸಫಲ್ ಅಂತಂದರೆ ಮತ್ತಷ್ಟು ಆತ್ಮಸ್ಥಿತಿ, ಮತ್ತಷ್ಟು ಸೋಲ್ ಕಾನ್ಷಿಯಸ್ನೆಸ್, ಪ್ರತಿಕ್ಷಣ ಸ್ಥಿತಿಯಲ್ಲಿ ಪ್ರಗತಿ ಪ್ರಗತಿ ಪ್ರಗತಿ, ಹೀಗೆ ಪ್ರತಿಯೊಂದರಲ್ಲೂ ಪ್ರಗತಿಶೀಲ್. ಯಾವಾಗ ಆಗಕ್ಕೆ ಸಾಧ್ಯ? ಮನಸ್ಸಿನಲ್ಲಿ ವಿಜಯ ಯಾವಾಗಲೂ ಯಾವಾಗ ಆಗಕ್ಕೆ ಸಾಧ್ಯ? ಯಾಕಂದರೆ ಮನಸ್ಸು ಏನೇನೋ ಚಿತ್ರ ತೋರಿಸ್ತದೆ, ಮನಸ್ಸು ಏನೇನೋ ಆಶೆಗಳನ್ನು ತೋರಿಸ್ತಾ ಇದೆ. ಸಂಗಮ ಯುಗದಲ್ಲಿ ಅಂತಿಮ ಸಮಯದೊಳಗೆ ಮತ್ತಷ್ಟು ಜೋರಾಗಿ ಅದು ಅನೇಕ ಇಚ್ಛೆಗಳನ್ನು, ಅನೇಕ ಆಶೆಗಳನ್ನು ಅದು ತೋರಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಆದರೆ ಅದ್ರ ಮೇಲೆ ನೀವು ವಿಜಯ ಆಗಬೇಕಲ್ಲ. ಇದು ಯಾವುದೂ ಸತ್ಯ ಅಲ್ಲ, ನನ್ನ ಸತ್ಯ ಅನಂತಿದೆ, ವಿನಾಶಿ ಇದೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಪ್ರತಿ ಸಂಕಲ್ಪದಲ್ಲಿ ವಿಜಯ ಆಗಬೇಕು. ವಾಣಿಯಲ್ಲಿ ಸದಾ ಮಧುರತೆ ಬರಬೇಕು ಅಂತಂದ್ರೆ ನಿಮ್ಮ ನೇಚರ್ ಈಸಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಈಸಿ ನೇಚರ್ ಅರ್ಥಾರ್ಥ, ಈಸಿ ನೇಚರ್ ಅಂದ್ರೇನು? जैसा समय, जैसा व्यक्ति, जैसा सर्कमस्टांस, उसको परखते हुए अपने को ಈಸಿ कर देवे. ಈಸಿ ನೇಚರ್ ಅಂತಂದ್ರೆ ಭಾಳ ಚಂದ ಅರ್ಥ ಹೇಳ್ತಿದ್ದಾರೆ ಬಾಬಾ. ಸಮಯ ಏನಿದೆ, ಅದು ಬೇಸಿಗೆ ಇರಲಿ, ಸಮಯ ದುಃಖದ್ದಿರಲಿ, ಸಮಯ ಸುಖದ್ದಿರಲಿ, ಸಮಯ ಚಳಿಗಾಲ ಇರಲಿ, ವ್ಯಕ್ತಿ ಹೆಂಗ ಇರಲಿ, ಅವ್ರು ಬಿಕಾರಿ ಇರಲಿ, ಅಳುಬುರ್ಕಿರಲಿ, ನೋವಿನಿಂದ ಕೂಡಿರಲಿ, ಸುಖಿ ಇರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಆದರೆ ಬಾಬಾ ಹೇಳ್ತಾರ ಅದನ್ನು ಹಾಗೇ ಸ್ವೀಕಾರ ಮಾಡೋದು. ಬೇಸಿಗೆಯ ಬಿಸಿಗೆ ಇಷ್ಟ ಹಾಕದ ಅಂತ ಕ್ವೆಶನ್ ಮಾರ್ಕ್, ಹಿಂಗಿರಬಾರ್ದಾಗಿತ್ತು ಹಂಗಿರಬೇಕಾಗಿತ್ತು ಅಂತಂದರೆ ಇದಕ್ಕೆ ಈಸಿ ನೇಚರ್ ಅನ್ನಲ್ಲ. ಅದೇ ನನಗೇನು ಹಿತವಾದ ಗಾಳಿ ಇದೆ, ಹೀಗಿರಬೇಕಾಗಿತ್ತು ಅನ್ನೋದು ಈಸಿ ನೇಚರ್ ಅಲ್ಲ. ಅದು ಹೇಗಿದೆ ಇದೆ, ರೋಲ್ ಅದ್ರ ಸಲುವಾಗಿ ಏನು ಮಾಡಬೇಕು ಮಾಡ್ತದ. ಆದರೆ ಇದು ಯಾವುದೂ ಸತ್ಯ ಇಲ್ಲ, ಇದು ಡ್ರಾಮಾದೊಳಗಿನ ಕೆಲವು ಫೀಲಿಂಗ್ಸ್. ಈ ಫೀಲಿಂಗ್ಸ್ನ ಅನುಭವ ಮಾಡಿಸೋ ಸಲುವಾಗಿ ಈ ರೀತಿ ವಿಪರೀತ ಬೇಸಿಗೆ ಇದೆ, ವಿಪರೀತ ಚಳಿ ಇದೆ, ವಿಪರೀತ ಪರಿಸ್ಥಿತಿಗಳದಾವ. ಇವೆಲ್ಲ ಯಾಕದಾವತ್ತಂದ್ರೆ ಅಂಥ ಪರಿಸ್ಥಿತಿಯೊಳಗೂ ನಾನು ನನ್ನ ಸತ್ಯವನ್ನು ಎಷ್ಟು ಸ್ಮೃತಿಯಲ್ಲಿ ಇಟ್ಕೊಂಡು ನಡಿತೀನಿ ಅಂತ ತಿಳ್ಕೊಳ್ಳಿಕ್ಕೆ, ಅನುಭವ ಮಾಡಲಿಕ್ಕೆ ಇವೆಲ್ಲ ಬರ್ತಾ ಇದ್ದಾವೆ. ಅಂದಮೇಲೆ ಇಷ್ಟು ಈಸಿ ನೇಚರ್ ತಂದಿತ್ತು ಅಂತಂದರೆ ಪ್ರತಿ ಸಂಕಲ್ಪದಲ್ಲಿ ವಿಜಯಿ, ಪ್ರತಿ ಕರ್ಮದಲ್ಲಿ ನೀವು ಸಫಲ ಆಗ್ತೀರಿ ಅಂತಾರೆ ಬಾಬಾ. ಬಹಳ ಸುಂದರ ಮಾತು. ಇಸ್ಕೋ ಪರಕ್ತೆ ಹುಯೇ ಅಪನೇಕು ಈಸಿ ಕರ್ದೇವೆ. ಇದನ್ನೆಲ್ಲ ತಿಳ್ಕೊಡ್ರಿ, ತಿಳ್ಕೊಂಡು ನಿಮಗೆ ಈಸಿ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಏನಪ್ಪ ಈಗ ತಿಳ್ಕೊಡ್ರಿ, ಎಷ್ಟು ಸೆಕೆ ಅಂತ ಅನ್ನೋದ್ರಿಂದ ಸೆಕೆ ಏನು ದೂರ ಆಗೋದಿಲ್ಲ. ಭಲೆ ಬಹಳ ಸೆಕೆ ಅನ್ನಿಸ್ತಾ ಇದೆ, ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂತ ಫ್ಯಾನ್ ಹಚ್ಕೊಡ್ರಿ, ಹೊರಗಾಳಿಗೆ ಬರ್ರಿ, ಅಥವಾ ನೀರು ಸಿಡಿಸ್ಕೊಡ್ರಿ, ಸ್ನಾನ ಮಾಡಿರಿ, ಏನೇ ಮಾಡಿರಿ. ಆದರೆ ಎಷ್ಟು ಸೆಕೆ ಅನ್ನೋದ್ರಿಂದಂತೂ ಸೆಕೆ ದೂರ ಆಗೋದಿಲ್ಲ. ಇದಕ್ಕೆ ಈಜಿ ನೇಚರ್ ಅನ್ನೋದಿಲ್ಲ. ಈಸಿ ನೇಚರ್ ಅಂದರೆ ಅದು ಏನಿದೆ ಹೇಗಿದೆ ಹಾಗೆ ಸ್ವೀಕಾರ ಮಾಡೋದು, ಹಾಗೇ ನೋಡೋದು. ಈಸಿ ಅರ್ಥಾತ್ ಮಿಲನ್ಸಾರ. ಈಸಿ ಅಂದ್ರೆ ಎಲ್ಲದರ ಜೊತೆಗೆ ಹೊಂದ್ಕೊಳ್ಳೋದು. ಅದು ಬೇಸಿಗೆ, ಚಳಿ, ಮಳೆಗಾಲ, ದುಃಖ, ಕಷ್ಟ, ಹಾನಿ, ಲಾಭ ಇರಲಿ ಹೊಂದ್ಕೊಳ್ಳೋದು.
ಒಳ್ಳೆಯವರು ಕೆಟ್ಟವರು ನಮ್ಮವರು ಈ ಮನಸ್ಸು ಏನೇನು ತಿಳ್ಕೊಂಡಿದೆಯಲ್ಲ ಎಲ್ಲರ ಜೊತೆಗೆ ಹೊಂದಿಕೊಳ್ಳೋದು, ಒಂದು ಮಿಲನ್ಸಾರ ಮೋಲ್ಡ್ ಕರ್ಲೇನೆ ವಾಲೆ, ನನಗೆ ಪಗಸ್ಕೊಳ್ಳೋದು, ಬೆಂಡ್ ಆಗೋದು. ಇಲ್ಲ ನಾ ಹಿಂಗ ನೋಡು, ನನಗೆ ಆಗೋದಿಲ್ಲ ನೋಡು, ನನ್ಗೆ ಚಹಾ ಇಂಥದೇ ಇರಬೇಕು, ಊಟ ಇಂಥದೇ ಇರಬೇಕು, ವಾತಾವರಣ ಹಿಂಗೆ ಇರಬೇಕು ಅಂತಂದರೆ ಇದು ಈಜಿ ನೇಚರ್ ಅಲ್ಲ. ಇದರಿಂದ ನಾವೆಲ್ಲ ಕಾರ್ಯದಲ್ಲಿ ಎಲ್ಲ ಮನಸ್ಸಿನ ವಿಚಾರದಲ್ಲಿ ವಿಜಯ ಆಗಕ್ಕೆ ಆಗೋದಿಲ್ಲ. ಈಸಿ ಮಾನ ಅಲ್ವೇಲ ನಹಿ. ಈಸಿ ಅಂದ್ರೆ ಹುಡುಗಾಟಿಕೆ ಅಲ್ಲ, ಈಸಿ ಅಂದ್ರೆ ಬೇಜವಾಬ್ದಾರಲ್ಲ, ಜವಾಬ್ದಾರಿಯಿಂದ ಸತ್ಯದ ಸ್ಮೃತಿಯಲ್ಲಿ ಸ್ಥಿತರಾಗಿ ಸದಾ ಸುಖದ ಅನುಭವ ಮಾಡೋದಿದೆಯಲ್ಲ, ಇದಕ್ಕೆ ಈಸಿ ನೇಚರ್ ಅಂತಾರೆ ಬಾಬಾ. ಇದಕ್ಕೆ ಮಧುರ ಸಂಪನ್ನ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ವರದಾನ ಬಾಬಾ ನನಗೆ ನೀಡಿದ್ದಾರೆ. ಮಹಾನಾತ್ಮ ಭವ. ಸತ್ಯವಾಗಿಯೂ ನಾನು ಮಹಾನಾತ್ಮನಾಗಿದ್ದೇನೆ. ಮಹಾನತೆಯೇ ನನ್ನ ವ್ಯಕ್ತಿತ್ವವಾಗಿದೆ. ಯಾಕೆಂದರೆ ನಾನು ಆತ್ಮ, ಸದಾ ಅವಿನಾಶಿ, ಸದಾ ಸುಖ ಸ್ವರೂಪ್, ಸದಾ ಆನಂದ ಸ್ವರೂಪ್ ಆಗಿರುವೆ ಮತ್ತು ಅವಿನಾಶಿ, ಅನಂತವಾಗಿರುವೆ, ಸದಾ ಭರ್ಪೂರ್ ಸಂಪನ್ನನಾಗಿರುವೆ. ಇದೇ ನನ್ನ ಸತ್ಯ. ಯಾವುದು ನನಗೆ ಪಾತ್ರ ಸಿಕ್ಕಿದೆ ಈ ಕಲಿಯುಗದಲ್ಲಿ, ಸಂಗಮ ಯುಗದಲ್ಲಿ, ಇದರಲ್ಲಿ ಏನೆಲ್ಲ ಕಮಜೋರಿಗಳಿವೆ, ಇದು ನಾನಲ್ಲ, ಇದು ನನ್ನ ಸತ್ಯವಲ್ಲ. ಹೀಗಾಗಿ ಈ ನನ್ನ ಸತ್ಯ ಸ್ವರೂಪದ ಸ್ಥಿತಿಯಿಂದ, ಸ್ಮೃತಿಯಿಂದ ಸದಾ ನನಗೆ ಈಗ ಮಹಾನತೆಯ ಅನುಭವವಾಗುತ್ತಿದೆ. ಈ ಮಹಾನತೆಯ ವ್ಯವಹಾರದಿಂದ ಎಲ್ಲರಿಗೂ ಆಟೋಮ್ಯಾಟಿಕ್ ಸುಖವು ಪ್ರಾಪ್ತಿಯಾಗುತ್ತಿದೆ, ಖುಷಿ ಪ್ರಾಪ್ತಿಯಾಗುತ್ತಿದೆ, ಎಲ್ಲರಿಗೂ ಶಾಂತಿ ಅನುಭೂತಿಯಾಗುತ್ತಿದೆ. ಇಂತಹ ಸುಖ ಸ್ವರೂಪ, ಆನಂದ ಸ್ವರೂಪ, ಸತ್ಯ ಸ್ವರೂಪ ಆತ್ಮ ನಾನು. ಓಂ ಶಾಂತಿ.